ನಮಸ್ಕಾರ. ಮುಂಬೈ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಪ್ಯಾಟ್ ಕಮಿನ್ಸ್. ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ. ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ವಿರುದ್ಧ ಹೈದರಾಬಾದ್ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಟಾಟಾ IPL 2025ರ 33ನೇ ಪಂದ್ಯದಲ್ಲಿ ಮುಂಬೈ ತಂಡವು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ 4 ವಿಕೆಟ್ಗಳಿಂದ ಸೋಲುಣಿಸಿದೆ ಸ್ನೇಹಿತರೆ. ಇದರೊಂದಿಗೆ ಅತ್ತ ಹೈದರಾಬಾದ್ ತಂಡ 5ನೇ ಪಂದ್ಯದಲ್ಲಿ ಸೋಲಿನ ಮುಖಭಂಗವನ್ನ ಎದುರಿಸಿ ಆಲ್ಮೋಸ್ಟ್ ಆಲ್ ಪ್ಲೇ ಆಫ್ ರೇಸ್ನಿಂದಾಗಿ ಹೊರಬಿದ್ದಿದೆ ಸ್ನೇಹಿತರೆ. ಮುಂಬೈನ ವಾಂಖೇಡೆ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಹಾರ್ದಿಕ್ ಪಾಂಡ್ಯ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡರು. ಅದರಂತೆ ಬ್ಯಾಟಿಂಗ್ ಆರಂಭಿಸಿದ ಹೈದರಾಬಾದ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತಾದರೂ ಕೂಡ ಅದು ಒಳ್ಳೆಯ ಸ್ಟ್ರೈಕ್ ರೇಟ್ ನಲ್ಲಿ ಆಗಿರಲಿಲ್ಲ. ಅಂತಿಮವಾಗಿ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಕೇವಲ 162 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ 40 ಮತ್ತು ಆಂಡ್ರೆಚ್ ಕ್ಲಾಸನ್ 37 ಹಾಗೂ ಟ್ರಾವಿಸ್ ಹೆಡ್ 28 ಮತ್ತು ನಿತೀಶ್ ರೆಡ್ಡಿ 19 ರನ್ ಬಾರಿಸಿದರು. ಅತ್ತ ಮುಂಬೈ ತಂಡದ ಪರ ವಿಲ್ ಜಾಕ್ಸ್ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಮುಂಬೈ ತಂಡವು ನಿಗದಿತ ಟಾರ್ಗೆಟ್ ನ 18.1 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ತಂಡದ ಪರ ವಿಲ್ ಜಾಕ್ಸ್ 36 ಮತ್ತು ರೈನ್ ರಿಕಲ್ಟನ್ 31 ರನ್, ಅದೇ ರೀತಿ ಸೂರ್ಯಕುಮಾರ್ ಯಾದವ್ 26 ಹಾಗೂ ರೋಹಿತ್ ಕೂಡ 26 ರನ್ ಸಿಡಿಸಿ ಮಿಂಚಿದರು. ಮತ್ತು ಹೈದರಾಬಾದ್ ತಂಡದ ಪರ ಪ್ಯಾಟ್ ಕಮಿನ್ಸ್ 3 ಹಾಗೂ ಇಶಾನ್ ರವರು 2 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇದರೊಂದಿಗೆ ಹೈದರಾಬಾದ್ ತಂಡ ಈ ಪಂದ್ಯವನ್ನ 4 ವಿಕೆಟ್ಗಳಿಂದ ಹೀನಾಯವಾಗಿ ಸೋತಿದೆ. ಇನ್ನು ಇದೀಗ ಹೈದರಾಬಾದ್ ತಂಡ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ಈ ದಿನ ನಮ್ಮದಾಗಿರಲಿಲ್ಲ. ಈ ಪಂದ್ಯದ ಸೋಲನ್ನ ನಾವು ಖಂಡಿತವಾಗಿಯೂ ಮರೆಯಲು ಪ್ರಯತ್ನ ಪಡುತ್ತೇವೆ. ಇದು ಸುಲಭವಾದ ವಿಕೆಟ್ ಆಗಿರಲಿಲ್ಲ, ತುಂಬಾ ಸುಲಭವಾದ ವಿಕೆಟ್ ಆಗಿತ್ತು. ಇದೇ ಕಾರಣದಿಂದಾಗಿ ಬ್ಯಾಟ್ಸ್ಮನ್ಗಳು ಇಲ್ಲಿ ರನ್ ಬಾರಿಸಲು ಪರದಾಡಿದರು. ಬ್ಯಾಟಿಂಗ್ ವೈಫಲ್ಯ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಕಮಿನ್ಸ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ನಮ್ಮ ಬ್ಯಾಟ್ಸ್ಮನ್ಗಳು ಪವರ್ ಪ್ಲೇನಲ್ಲಿ ತುಂಬಾನೇ ನಿಧಾನಗತಿಯಲ್ಲಿ ರನ್ ಗಳಿಸಿದರು. ಪವರ್ ಪ್ಲೇನಲ್ಲಿ ಒಳ್ಳೆಯ ಇಂಟೆಂಟ್ ನೊಂದಿಗೆ ರನ್ ಬಾರಿಸಿದ್ದಲ್ಲಿ ಪಂದ್ಯದ ಚಿತ್ರಣ ಬದಲಾಯಿಸಬಹುದಾಗಿತ್ತು. ಮತ್ತು ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗ ಕಳಪೆಯಾಗಿತ್ತು. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಸ್ಟ್ರೈಕ್ ರೊಟೇಟ್ ಮಾಡಿದರಾದರೂ ಕೂಡ ಒಳ್ಳೆಯ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಬಾರಿಸದೆ ಇರುವುದು ತಂಡದ ಸೋಲಿಗೆ ಕಾರಣವಾಯಿತು ಎಂದು ಕಮಿನ್ಸ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಮುಂಬೈ ತಂಡ ಅದ್ಭುತ ಕ್ರಿಕೆಟ್ ಆಡಿದೆ. ರೋಹಿತ್ ಹಾಗೂ ಹಾರ್ದಿಕ್ ಪಾಂಡ್ಯ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಆಟವನ್ನ ನೀಡಿ ಪಂದ್ಯ ಗೆದ್ದುಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಆದ್ಯಾಗೂ ನಾವು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಮತ್ತು ಪ್ಲೇ ಆಫ್ ಹಂತಕ್ಕೆ ಇರುವುದೇ ನಮ್ಮ ಮೇನ್ ಟಾರ್ಗೆಟ್ ಆಗಿದೆ ಎಂದು ಕಮಿನ್ಸ್ ತಿಳಿಸಿದ್ದಾರೆ. ನೋಡಿದ್ರಲ್ಲ, ಹೈದರಾಬಾದ್ ಮುಂಬೈ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.